ರಾಜ್ಯದೆಲ್ಲೆಡೆ ಉತ್ತಮ ಮಳೆಯಾಗಿದ್ದರೂ ಮಲೆನಾಡಿನ ಹೆಬ್ಬಾಗಿಲಾದ ಶಿವಮೊಗ್ಗದಲ್ಲಿಯೇ ನೀರಿನ ಹಾಹಾಕಾರ ಉಂಟಾಗಿದೆ. ನಗರದ ವಾರ್ಡ್ ನಂಬರ್ 33ರ ಹರಕೆರೆಯಲ್ಲಿ ಸುಮಾರು 2 ರಿಂದ 3 ವರ್ಷಗಳಿಂದ ನೀರಿನ ಸಮಸ್ಯೆ ಉಂಟಾಗ್ತಾ ಇದೆ. ಜೊತೆಗೆ ನಗರದಲ್ಲಿ ಅಸ್ವಚ್ಛತೆ ತಾಂಡವವಾಡುತ್ತಿದ್ದು 2 ತಿಂಗಳಿಗೊಮ್ಮೆ ಸ್ವಚ್ಛ ಮಾಡುತ್ತಿದ್ದಾರೆ ಅಂತ ಸಾರ್ವಜನಿಕರು ಆರೋಪಿಸಿದರು. ಇನ್ನು ಹರಕೆರೆ ಸರ್ಕಾರಿ ಶಾಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದ್ದು ಎಷ್ಟು ಬಾರಿ ಮನವಿ ಮಾಡಿದರೂ ಕೂಡ ಯಾವೊಬ್ಬ ಅಧಿಕಾರಿಯೂ ಕ್ಯಾರೆ ಅನ್ನುತ್ತಿಲ್ಲ. ಇಷ್ಟಾದರೂ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಇತ್ತ ತಿರುಗಿಯೂ ನೋಡಿಲ್ಲ ಎಂದು ನಿವಾಸಿಗಳು ಆಕ್ರೋಶ ಹೊರಹಾಕಿದ್ದಾರೆ. ಇನ್ನಾದರೂ ಆಯುಕ್ತರು ಹಾಗೂ ಪಂಪ್ ಹೌಸ್ ಅಧಿಕಾರಿಗಳು ಮತ್ತು ಶಾಲಾ ಅಧಿಕಾರಿಗಳು ಇತ್ತ ಕಡೆ ಸ್ವಲ್ಪ ಗಮನ ಹರಿಸಿ ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸಿಕೊಡಬೇಕು ಎಂದು ಸಾಮಾಜಿಕ ಹೋರಾಟಗಾರ ಎನ್ಎಂ ಸಿಗ್ಬತುಲ್ಲಾ ಆಗ್ರಹಿಸಿದ್ದಾರೆ. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕವಾಗಿ ಉಗ್ರ ಹೋರಾಟ ನಡೆಸಲಿದ್ದೇವೆ ಅಂತ ಎಚ್ಚರಿಕೆ ನೀಡಿದರು. ಬ್ರದರ್, ವಾರ್ಡ್ ನಂಬರ್ ಎಷ್ಟಿದು? ಯಾವ ಏರಿಯಾ? ಎಷ್ಟನೇ ತಿರುವು? ಮೂರನೇ ತಿರುವು. ಏನು ಪ್ರಾಬ್ಲಮ್ ಇದೆ ನಿಮಗೆ? ಕಳೆದ 5-6 ವರ್ಷದಿಂದ ಬಹಳ ನೀರಿನ ಸಮಸ್ಯೆ ಇದ್ದು ಇಲ್ಲಿ ಮಹಿಳೆಯರು ಕೊಡ್ಪಣ ಇಟ್ಕೊಂಡು ಆ ರೋಡ್ ಹತ್ರ ಹೋಗ್ತಾರೆ. ಕನಿಷ್ಠ ಒಂದು 3-4 ಬೀದಿ ಬಿಟ್ಟು ಹೋಗ್ಬೇಕು. ಅಲ್ಲಿಂದ ನೀರು ತಗೊಂಡ್ಬರೋ ಪರಿಸ್ಥಿತಿ ಬಂದೈತೆ. ನಗರಸಭೆ ಸದಸ್ಯರಿಗೆ ಹೇಳಿ ಸಾಕಾಗ್ಬಿಟ್ಟು ನಗರ ಅಧಿಕಾರಿಗಳು ಬರ್ತಾರೆ, ಬಂದು ಪರಿಶೀಲಿಸ್ತಾರೆ. ನಂತರ ಹೋಗಿ ಅವತ್ತಿನ ದಿನ ಮಾತ್ರ ನೀರು ಜಾಸ್ತಿ ಬಿಡ್ತಾನೆ. ಮಾರನೇ ದಿನದಿಂದ ಅದೇ ರೋಗ, ಅದೇ ಹಣೆ ಬರ. ಕಂಪ್ಲೇಂಟ್ ಕೊಟ್ಟಾಗ ಬರ್ತಾರೆ, ಒಂದ್ 2-3 ದಿವಸ ಸರಿ ಆಗತ್ತೆ, ಪರಿಶೀಲಿಸ್ಕೊಂಡು ಹೋಗ್ತಾರೆ. ಮತ್ತೆ ಯಥಾಸ್ಥಿತಿ ಮತ್ತೆ ಅದೇ ಹಳೇದೇನಿತ್ತು ಅದೇ ಏನಿರುತ್ತೆ ಅದೇ. ಇಲ್ಲಿ ನೀರು ಹೋಗಲ್ಲ. ಇವರೆಲ್ಲ ನಮ್ಮನೆ ಹತ್ರ ಬರ್ತಾರೆ. ಅಲ್ಲಿ ಈ ಕಡೆ ಬೀದಿಗೆ ಇರೋದ್ ಮನೆ, ಅವರೆಲ್ಲ ಕೊಡ್ಪಾನ ಇಟ್ಕೊಂಡು ನಮ್ಮನೆ ಹತ್ರ ಬರ್ತಾರೆ. ಅದು ನಲ್ಲಿ ರೋಡ್ ಹತ್ತಿರಕ್ಕೆ ಇಲ್ಲ. ಚರಂಡಿ ಒಳಗಡೆ ನೀರು ಇರೋ ಕಾರಣಕ್ಕೆ ಅಲ್ಲಿ ನೀರು ಬರುತ್ತೆ. ಅದಕ್ಕೋಸ್ಕರ ಈ ಸಮಸ್ಯೆಯನ್ನು ಬೇಗ ಬಗೆಹರಿಸಿಕೊಡ್ಬೇಕಂತ ವಿನಂತಿ ಮಾಡ್ತೀವಿ. ಮತ್ತೇನಿದೆ ನಿಮ್ಮ ಇದು ಏರಿಯಾದಲ್ಲಿ ಪ್ರಾಬ್ಲಮ್? ಚರಂಡಿಗಳು ಕ್ಲೀನ್ ಆಗ್ತಿದಾವ ಕರೆಕ್ಟ್ ಟೈಮಿಗೆ? ಚರಂಡಿಗಳದ್ದು ಸಮಸ್ಯೆ ಇದೆ. ಅಲ್ಲಿ ಬ್ಲಾಕ್ ಆಗಿರ್ತದೆ. ಬಂದು ಹೊಸ ಹೋಗಿ ನೀರು ತರಬೇಕು. ಕುಡಿಯೋ ನೀರು ಸಿಗಲ್ಲ ನಮಗೆ. ಒಬ್ಬರು ಸಿಗ್ತಾರೆ, ಒಬ್ಬರು ಸಿಗದೇ ಇಲ್ಲ ನೀರು. ತುಂಬಾ ಸಮಸ್ಯೆ ಆಗಿದೆ ನಮಗೆ. ಎಷ್ಟು ವರ್ಷದಿಂದ ಆಗ್ತಿರೋದು ಇದು? 2-3 ವರ್ಷ ಆಯ್ತು ಸರ್. ನಮ್ಮಲ್ಲಿ ಅಂತೂ ನೀರೇ ಬರ್ತಿಲ್ಲ. ಬೇರೆ ನದಿ ಹತ್ರ ಹೋಗಿ ಹಿಡಿಬೇಕು ನಾವು. ಎಲ್ಲಿಗೆ ಹೋಗಿ ತುಂಬ್ಕೊಂಡು ಬರ್ಬೇಕು ನೀವು? ಬೀದಿಗೆ ಹೋಗ್ತೀವಿ ನಾವು. ಇಲ್ಲಿಂದ ಮೇನ್ ರೋಡಿಗೆ ಹೋಗ್ಬೇಕು ನೀವು? ಕೆಲವು ಸತಿ ಕೊಡ್ತಾರೆ, ಕೆಲವು ಸತಿ ನನಗೆ ನೀರು ಸಾಕಾಗಲ್ಲ ಹೋಗಿ ಅಂತ ಹೇಳ್ತಾರೆ ಅವ್ರ ಜನಗಳು. ನಲ್ಲಿ ಅವರೇ ಪಾಪ ಅವ್ರಿಗೆ ಬರುತ್ತಲ್ಲ, ಹಾಗಾಗಿ ಹೇಳ್ತಾರೆ. ಆಮೇಲೆ ಇವರು ಏನ್ ಹೇಳಿದ್ರು, ಯಾವ್ದು ಈ ನಲ್ಲಿದ ಏನು ಪ್ರಾಬ್ಲಮ್ ಇದೆ? ಎಲ್ಲಿಗೆ? ಇಲ್ಲಿಗೆ 4-5 ಮನೆ ಬಿಟ್ಟು ಇಲ್ಲಿ ಬರ್ಬೇಕು ನೀರಿಗೆ. ಈ ಚರಂಡಿಯಲ್ಲಿ ಹಿಡಿಬೇಕು. ಇಷ್ಟೇ ಇಷ್ಟು ಬರೋದು. ಅದರಾಗೆ 4-5 ಮನೆಯವ್ರು ಹಿಡಿತಾರೆ. ಒಂದೇ ನಲ್ಲಿಯಲ್ಲಿ 4-5 ಮನೆಯವ್ರು ಹಿಡಿತೀರಾ ನೀವು? 4-5 ಮನೆ ಹಿಡಿತಾರೆ. ಒಂದೇ ನಲ್ಲಿಗೆ 2 ಕೊಡ್ಪನ್ನ ತಗೊಂಡೋಗ್ತಾರೆ. ನಿಮಗೆ ಏನಂತ ಹೇಳಿದ್ರೆ ಪ್ರಾಬ್ಲಮ್ ಇದು? ಒಂದು ನೀರಿನ ಪ್ರಾಬ್ಲಮ್, ಮತ್ತೊಂದು ಚರಂಡಿ ಕ್ಲೀನಿಂಗ್ ಇಲ್ಲ, ಸ್ವಚ್ಛತೆ ಇಲ್ಲ. ಇಲ್ಲಿ ಸ್ವಚ್ಛತೆ ಪ್ರಾಬ್ಲಮ್ ಇದೆ. ಸರಿ.